ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಮಂಗಳವಾರದ ವೀಡಿಯೋನ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು 7 ಗಂಟೆಗಿದೆ, ಯಾಕೆಂದರೆ ಇವತ್ತು ನಂದು ಸೆಕೆಂಡ್ ಶಿಫ್ಟು. ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿದೆ. ಇನ್ನು ಫ್ರೆಂಡ್ಸ್, ದೇವ್ರ ಮನೆ ಎಲ್ಲನೂ ಒರೆಸಿ ಎಲ್ಲ ನೆತ್ತಿದ್ದೀನಿ. ಈಗ ಮನೆ ಎಲ್ಲನೂ ಪೂರ್ತಿ ನಾನು ಫ್ರೆಂಡ್ಸ್ ಗಂಜಲ ಮತ್ತು ಇದೆಲ್ಲನೂ ಹಾಕಿ, ಗಂಜಲ ಮತ್ತು ಅರಿಶಿಣ ಪುಡಿ ಎಲ್ಲನೂ ಹಾಕಿ ಫ್ರೆಂಡ್ಸ್ ಫುಲ್ ಮನೆ ಎಲ್ಲ ಕ್ಲೀನ್ ಆಯಿತು. ಇನ್ನು ಸ್ವಲ್ಪ ನೀರು ಬರ್ತಾಯಿತ್ತು. ಇನ್ನು ಫ್ರೆಂಡ್ಸ್, ನಾನು ಕಿಚನಲ್ಲಿ ಎಲ್ಲನೂ ಒರೆಸಿ ಎಲ್ಲ ರೆಡಿ ಆಯಿತು. ಇನ್ನು ನಾನು ಕಡಲೆಕಾಳು ಇತ್ತು, ಸ್ವಲ್ಪ ಅದನ್ನ ನೆನೆಸಿಟ್ಟಿದ್ದೀನಿ. ರೈಸ್ ಐತೆ, ಈಗ ಅದನ್ನು ಬೇಯಿಸಿ ಸ್ವಲ್ಪ ರೊಟ್ಟಿ ಮಾಡಬೇಕು. ಇನ್ನು ಫ್ರೆಂಡ್ಸ್, ಇವತ್ತು ನಾನು ಚಿತ್ರಾನ್ನದ ಗೊಜ್ಜು ಮಾಡಲೇಬೇಕು. ಯಾಕಂದರೆ ಹುಳಿನ ನೆನೆ ಹಾಕಿ ಆಲ್ರೆಡಿ 2 ದಿವಸ ಆಗೋಯಿತು. ಅದೆಲ್ಲ ಒಂಥರ ಇದಾಗಿದೆ. ಈಗ ಅದನ್ನು ಕುದಿಯೋಕ್ಕೆ ಇಡ್ತೀವಿ ಫ್ರೆಂಡ್ಸ್. ಸ್ವಲ್ಪ ಬಿಸಿನೀರು ಹಾಕಿ ಕಿವುಚ್ಬಿಟ್ಟು ನೋಡಿ, ನಿಮ್ಗೆ ಆಲ್ರೆಡಿ ತೋರಿಸಿದೆ. ಇನ್ನು ಫ್ರೆಂಡ್ಸ್, ಕಾಫಿ ಆಲ್ರೆಡಿ ರೆಡಿಯಾಗಿದೆ. ಈಗ ನಾನು 2 ಪೀಸ್ ಬ್ರೆಡ್ಡ ತಿಂದು ಮೇಲೆ ಹೋಗಿ ಬಟ್ಟೆನ ಮೇಲೆ ಯಾವ ಹೂವು ಬಿಟ್ಟಿದೆ ಅಂತ ನೋಡ್ಕೊಂಡು ಬರಬೇಕು. ಇನ್ನು ಫ್ರೆಂಡ್ಸ್, ಏನು ನಾಷ್ಟ ಮಾಡಬೇಕು ಇಂಥ ಐಡಿಯಾ ಎಲ್ಲ ನೋಡೋಣ. ರಾಗಿ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇನ್ನು ಮನೆಯೆಲ್ಲ ನೋಡ್ಸಾಯಿತು. ಮೇಲೆ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ಇನ್ನು ಪ್ಯಾಸೇಜ್ ಫ್ರೆಂಡ್ಸ್ ಫುಲ್ಲಿ ಒರೆಸಾಯಿತು. ನಾನೇನು ರಂಗೋಲಿನ ಬಿಡೋಲ್ಲ. ಬನ್ನಿ, ಈಗ ಮೇಲೆ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬರೋಣ. ನೀರು ತಗೊಂಡು ಹೋಗ್ತಾಯಿದ್ವಿ. ಯಾವ ಹೂವು ಬಿಟ್ಟಿದೆಯೋ ಇಲ್ವೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಯಾಕೆಂದರೆ ಫ್ರೆಂಡ್ಸ್, ಮಳೆ ಇಲ್ಲ, ತುಂಬ ಬಿಸಿಲು ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಗಿಡಗಳಿಗೆ ನೀರು ಹಾಕೋಕ್ಕೆ ಬಂದಿದ್ದೀನಿ. ಇನ್ನು ನೋಡಿ ಫ್ರೆಂಡ್ಸ್, ಗಿಡಗಳಿಗೆ ಎಲ್ಲಕ್ಕೂ ಸ್ವಲ್ಪನೇ ನೀರು ಹಾಕೋಣ ಬನ್ನಿ. ನೋಡಿದ್ರೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ತೀನಿ. ಅದು ತುಂಬ ಒಣಗೋಗಿತ್ತು ಬ್ರಹ್ಮಕಮಲ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಶಂಖಪುಷ್ಪ ಹೂವು ಒಂದು 4-5 ಅರಳಿದೆ. 2 ಬನ್ನಿ ನೋಡಿ, 3 ನೋಡಿ, 4 ದೊಡ್ಡ ಗಿಡದಲ್ಲಿ ಇವತ್ತು 4 ಅರಳಿದೆ. ಇನ್ನು ಫುಲ್ ಮೇಲೆ ಚಿಗುರ್ತಾ ಇದೆ ಫ್ರೆಂಡ್ಸ್. 4 ಸಿಕ್ತು. ಇನ್ನು ಇದರಲ್ಲಿ ಫ್ರೆಂಡ್ಸ್ ಒಂದೇ ಒಂದು ಸಿಕ್ತು ನೋಡಿ. ಇನ್ನು ಬಿಳಿ ಹೂವು 1-2 ಸಿಕ್ಕಿದೆ. ಇನ್ನಿದು ಮಾಮೂಲಿ. ಯಾಕಂದ್ರೆ ಫ್ರೆಂಡ್ಸ್, ಆಲ್ರೆಡಿ ನಾನು ಹೂವನ್ನ ತಂದಿದ್ದೀನಿ. ದಾಸವಾಳ ಮತ್ತು ಇದು ಗುಲಾಬಿ ಮತ್ತು ಸೇವಂತಿಗೆ ಫ್ರೆಂಡ್ಸ್ ಬರೀ 1/4 kg 100 ರುಪೀಸು. ನಿನ್ನೆ ಟೆಂಪಲ್ಗೆ ಹೋಗಿದ್ದೆ, ಅಲ್ಲೇ ತಗೊಂಡು ಬಂದೆ. ಇನ್ನು ಫ್ರೆಂಡ್ಸ್, ಇನ್ನೂ 3 ಡೇಸ್ 4 ಡೇಸು ದಸರಾ ಹಬ್ಬ ಅಲ್ವಾ, ಹೂವು ರೈಟ್ ಜಾಸ್ತಿ ಆಗೇ ಆಗುತ್ತೆ. ಇನ್ನು ಫ್ರೆಂಡ್ಸ್ ಬನ್ನಿ, ಇಷ್ಟ ಆಯ್ತು. ಇವಾಗ ಗಿಡಕ್ಕೆಲ್ಲ ನಾನು ನೀರು ಹಾಕಿ, ಯಾಕೆಂದರೆ ಎಲ್ಲ ಒಣಗೋಗುತ್ತಲ್ಲ ನೋಡಿ ಫ್ರೆಂಡ್ಸ್. ಗಿಡ ಎಲ್ಲ ಹಸಿರಾಗಿದೆ. ಯಾಕಂದರೆ ನಾನು ಒಂದಿನೂ ಮಿಸ್ ಮಾಡಲ್ಲ ನೀರು ಹಾಕೋದನ್ನ. ಇಷ್ಟು ಗಿಡ ನನ್ನ ಹತ್ರ ಇರೋದು, ಏನೋ ಒಂದು ಸಮಾಧಾನ ಇದನ್ನು ನೋಡಿದ್ರೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಿನ್ನೆ ನಾನು ಬರಬೇಕಾದ್ರೆ 100 ರೂಪಾಯಿಗೆ ಅರ್ಧ kg ಸೇಬು, 200 ರೂಪಾಯಿ kg ಇತ್ತು. ಆದರೆ ಸೇಬು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ನೋಡಿ 1/2 kg ಸೇಬನ್ನ ತಗೊಂಡು ಬಂದೆ. ಕಾಣಿಸ್ತಾ ಇದೆಯಾ? 1/2 kg ಸೇಬು ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಬಾಳೆಹಣ್ಣು ಫ್ರೂಟ್ ಯಾವಾಗಾದರೂ ನಾನು ತರ್ತಾನೆ ಇರ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ಇನ್ನು ಒಳಗಡೆ ಬ್ರೆಡ್ಡು ಕಾಫಿ ಕುಡಿಯೋಣ ಫ್ರೆಂಡ್ಸ್. ಬ್ರೆಡ್ಡಿನ ಅರ್ಧ ಇದೆ, ಕಾಫಿ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಬಿಸಿನೇ ಐತೆ ಫ್ರೆಂಡ್ಸ್. ನಾನು ಸ್ವಲ್ಪ ಮೇಲೆ ಹೋಗಿದ್ನಲ್ಲ, ಚೂರು ಬಿಸಿ ಮಾಡ್ಕೋಬೇಕು. ಬನ್ನಿ ಮಾಡ್ಕೊಳ್ಳೋಣ. ನೋಡೋಲ್ಲ ಫ್ರೆಂಡ್ಸ್, ಕಾಫಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಮನೆಯೆಲ್ಲ ಒರೆಸ್ತಾ ಇದ್ನ, ಕಾಫಿ ಆರೋಯ್ತು. ಈಗ ಅದಾದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನೀಗ 2 ಪೀಸ್ ಬ್ರೆಡ್ ಫಸ್ಟು ನೀರು ಕುಡಿತೀನಿ ಫ್ರೆಂಡ್ಸ್, 1 ಕಪ್ಪು. ಆದಮೇಲೆ ಬ್ರೆಡ್ಡು ನೋಡಿ ಫ್ರೆಂಡ್ಸ್, ರೈಸ್ನ ಬೇಯಕ್ಕೆ ಇಟ್ಟಿದ್ದೀನಿ. ರಾಗಿ ರೊಟ್ಟಿಗೆ ಇವತ್ತು ಪ್ಲೈನ್ ರೊಟ್ಟಿ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ. ನಂದು ಟೊಮೊಟೊ ಎಲ್ಲ ಖಾಲಿ ಆಗಿತ್ತು. ಇವತ್ತು ಟೊಮೊಟೊ ಚಟ್ನಿ ಮಾಡೋಣ ಅಂತ ಅಂಗಡಿಗೆ ಹೋಗ್ತಾ ಇದ್ದೀನಿ ಟೊಮೊಟೊ ತರೋಕ್ಕೆ. ಟೊಮೊಟೊ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತರಬೇಕು ಫ್ರೆಂಡ್ಸ್. ಇಲ್ಲೊಂದು ಓಣಿ ಥರ ಐತೆ ನಮ್ಮ ಮನೆಯಲ್ಲಿ. ನಾವು ಇಲ್ಲಿಗೆ ಬಂದ್ರೇ ಮೇಯ್ನ್ ರೋಡಲ್ಲಿ
ಅಂಗಡಿ ಸಿಗೋದು. ಬನ್ನಿ ತೋರಿಸ್ತೀನಿ. ರಾಗಿ ರೊಟ್ಟಿಗೆ ಮತ್ತು ರೈಸ್ಗೆಲ್ಲ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ರೋಡು, ನಾನು ಹೋಗೋ ರೋಡಲ್ಲೇ ತರಕಾರಿ ಅಂಗಡಿ ಇರೋದು, ಕಾಣಿಸ್ತಾ ಇದೆಯಾ? ತರಕಾರಿ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ ನೋಡಿದ್ರೆ ಫ್ರೆಂಡ್ಸ್. ಇದೇ ತರಕಾರಿ. ಫ್ರೆಂಡ್ಸ್ ಬನ್ನಿ, ನಾನು ಅಂಗಡಿಗೆ ಹೋಗಿ ಏನೆಲ್ಲ ತಂದೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟು ಫ್ರೆಂಡ್ಸ್ ನೋಡಿ, ನಾನು ರೈಸ್ನ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ರಾಗಿ ಹಿಟ್ಟನ್ನ ನಾನು ಕಲಿಸ್ಕೊತಾ ಇದ್ದೀನಿ ರೊಟ್ಟಿಗೆ. ನೋಡಿ ಫ್ರೆಂಡ್ಸ್, ರೊಟ್ಟಿಗೆ ಈ ಥರ ರೈಸ್ನ ಬೇಯಿಸಿ ಕಲಿಸ್ಕೋಬೇಕು. ತೋರಿಸ್ತೀನಿ ನಿಮಗೆ. ನಾನಿವತ್ತು ಫ್ರೆಂಡ್ಸ್ ಪ್ಲೇಯಿಂದು ರಾಗಿ ರೊಟ್ಟಿನೇ ಮಾಡ್ತಾ ಇದ್ದೀನಿ. ಬನ್ನಿ, ನಾವು ಉಳಿದಿರೋದನ್ನ ನಾನು ಪ್ಲೇಟ್ಗೆ ಹಾಕೋತೀನಿ. ಹೆಂಗೂ ತಟ್ಟಕ್ಕೂ ಬೇಕಲ್ಲ, ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ಜರಡಿ ಇಟ್ಕೊಳ್ಳೋದೆ ಮಾತ್ರ ಹಸಿಟ್ಟನ್ನ ಇದು ಮಾಡ್ಕೋಬೇಡಿ. ನೋಡಿ ಫ್ರೆಂಡ್ಸ್, ಇದು ತಟ್ಟಕ್ಕೆ ಈಗ ನಾನು ಇಲ್ಲಿ ಕಲಿಸ್ತಾ ಇದ್ದೀನಿ. ಬನ್ನಿ, ಸ್ವಲ್ಪ ನೀರು ತಗೊಳ್ಳೋಣ. ನಾನು ಇವತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಕ್ಕಿ ತೊಳೆದು ಒಣಗಿಸ್ಬೇಕು, ಇನ್ನೂ ಟೈಮ್ ಇಲ್ಲ. ಇದು ಪ್ಲೇನ್ ರೊಟ್ಟಿ ಫ್ರೆಂಡ್ಸ್. ಇವತ್ತು ನಾನು ಏನೂ ಹಾಕಿಲ್ಲ, ಹಂಗೆ ಪ್ಲೇನ್ ರೊಟ್ಟಿನೇ ಮಾಡಿದ್ದೀನಿ. ಬಾಣಲಿ ಚಿಕ್ಕದಲ್ಲ, ಎಲ್ಲ ಕೆಳಗಡೆ ಸ್ವಲ್ಪ ಬಿದ್ದು ಹೋಗ್ತಾ ಇದೆ. ಹೋದರೆ ಏನು, ಬನ್ನಿ ಹಾಕೊಳ್ಳೋಣ. ಇದನ್ನು ಫ್ರೆಂಡ್ಸ್ ನೀವು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ತೋರಿಸ್ತೀನಿ ನಿಮಗೆ ಅದನ್ನು. ಬನ್ನಿ. ಇನ್ನು ಫ್ರೆಂಡ್ಸ್, ನಾನು ಶೆಲ್ಫ್ನೇ ಎಲ್ಲನೂ ಒರೆಸ್ಕೊಂಡಿರ್ತೀನಲ್ಲ, ಅದ್ರ ಮೇಲೇ ನಾದ್ಕೊತೀನಿ, ಏನಾಗಲ್ಲ. ನೋಡಿದ್ರ ಫ್ರೆಂಡ್ಸ್, ಇವಾಗ ಇಲ್ಲೇ ನಾದಿ ನಿಮಗೆ ತೋರಿಸ್ಕೊಡ್ತೀನಿ. ರೈಸು ರಾತ್ರಿ ಉಳಿದಿದ್ದಾದ್ರೂ ಸರಿ, ಬಿಸಿದಾದ್ರೂ ಸರಿ ಫ್ರೆಂಡ್ಸ್, ಬೇಯಿಸ್ಕೊಂಡು ನೋಡಿ ಈ ಥರ ನೀವು ಮಾಡ್ಕೋಬೇಕು. ಏನಂತ ಏನು ತಿಳಿಗಿಲ್ಲ ಫ್ರೆಂಡ್ಸ್, ನಮಗೆ ತಟ್ಟಕ್ಕೆ ಕೈಗೆ ಹದವಾಗಿ ಸಿಕ್ಕಬೇಕಷ್ಟೆ. ರಾಗಿ ರೊಟ್ಟಿ ಈ ಥರನೇ ಫ್ರೆಂಡ್ಸ್, ನಾನು ಇದ್ರ ಮೇಲೇ ನಾದ್ಕೊಳ್ಳೋದು. ಇನ್ನು ಫ್ರೆಂಡ್ಸ್ ಅನ್ನಕ್ಕಿಡಬೇಕು. ಇದನ್ನು ಫ್ರೆಂಡ್ ಹಸಿಟ್ಟು ಹಾಕಿನೇ ನಾವು ತಟ್ಟುವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ. ಈಗ ಅಂಗಡಿಗೆ ಹೋಗಿನಲ್ಲ, ಅಂಗಡಿಯಿಂದ ಏನೇನು ತಂದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರ ಫ್ರೆಂಡ್ಸ್, ನಂದು ಆಗೋಯ್ತು ರಾಗಿ ಹಿಟ್ಟು. ಬನ್ನಿ ಈ ಕಡೆ ಸೈಡಲ್ಲಿ ಎತ್ತಿಕೊಳ್ಳೋಣ. ಕೈ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಬಟ್ಟೆ ಎಲ್ಲ ಐರನ್ ಆಯಿತು ಫ್ರೆಂಡ್ಸ್. ನನ್ನದು ಐರನ್ ಎಲ್ಲ ಮಾಡಿ ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಮುಗೀತು. ಇನ್ನು ಅಡುಗೆ ನಾಷ್ಟ ಮಾಡ್ಕೊಂಡ್ರೆ ನನ್ನ ಕೆಲಸ ಮುಗೀತು. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಅಂಗಡಿನಲ್ಲಿ 2 ದೊಡ್ಡದು ಮ್ಯಾಚಸ್ ತಂದಿದ್ದೀನಿ. ಯಾಕೆ ಅಂದರೆ ಯಾಕೋ ರೆಗ್ಯುಲೇಟ್ರು ಅಂಟ್ತಾ ಇಲ್ಲ, ಇದೆರಡನ್ನ ತಗೊಂಡು ಬಂದು. ಆಮೇಲೆ ಫ್ರೆಂಡ್ಸ್ ನೋಡಿ, ಅವರೇನು ಈ ಥರನೇ ಕೊಟ್ಬಿಟ್ಟಿದ್ದಾರೆ. ಕರ್ಬೇವಿನ ಸೊಪ್ಪು ತಂದಿದ್ದೀನಿ. ಬನ್ನಿ ಅದನ್ನು ಇಲ್ಲೇ ಬಿಡಿಸ್ಕೊತೀನಿ ನಿಮ್ಮ ಮುಂದೆ. ನಾನು ಯಾವಾಗಲೂ ಈ ಥರ ಬಿಡಿಸಿಟ್ಕೊಬಿಡ್ತೀನಿ ಫ್ರೆಂಡ್ಸ್. ಕರ್ಬೇವಿನ ಸೊಪ್ಪನ್ನ ಬಿಡಿಸಿ ಒಂದು ಪ್ಲೇಟ್ಗೆ ಸ್ವಲ್ಪ ದಿನ ಹಾಕ್ತೀನಿ, ಒಂದು 2 ಡೇಸು. ಅದು ಡ್ರೈ ಆಗುತ್ತೆ. ಆಮೇಲೆ ನಾನು ಒಂದು ಟ್ರೈ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳೋಕ್ಕೆ. ಅದಕ್ಕೆ ನಾನು ಹಾಕತ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್. ಆಮೇಲೆ ನಮಗೆ ಟೈಮ್ ಇಲ್ಲ ಅಂದರೆ ಟೈಮ್ ಇರೋದೇ ಇಲ್ಲ. ಅದಕ್ಕೆ ಯಾವಾಗ ಬೇಕು ಆವಾಗಲೇ ನಾನು ಈ ಥರ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಅಂಗಡಿನಲ್ಲಿ ಏನೇನು ತಂದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡ್ತಾರ ಫ್ರೆಂಡ್ಸ್, ಇಷ್ಟೇ ಮುಗೀತು. ಇದನ್ನ ಒಂದು ಪ್ಲೇಟ್ಗೆ ಯಾಕೆ ಎತ್ಕೋಬೇಕು ಅಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೋಡಿ. ಇಷ್ಟ ಆಯಿತು. ಅಂಗಡಿಯವರು ನೀರೆಲ್ಲ ಹಾಕಿ ಇಟ್ಟಿರ್ತಾರೆ.
ಅದಕ್ಕೆ ನಾವು ಸ್ವಲ್ಪ ಹೊತ್ತು ಅದನ್ನು ನೋಡಿ ಈ ಥರ ಪ್ಲೇಟ್ಗೆ ನಾನು ಹಾಕಿ ಇಟ್ಬಿಡ್ತೀನಿ. ಕಾಣಿಸ್ತಾ ಇದೆಯಾ? ಈ ಥರ ಈ ಪ್ಲೇಟ್ಗೆ ಒಂದು ದಿನ 2 ಡೇಸ್ ಈ ಥರ ಬಿಟ್ಟರೆ ನೋಡಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದನ್ನು ಎತ್ತಿ ಇಲ್ಲಿ ಇಟ್ಟಿರ್ತೀನಿ, ಇಲ್ಲಾದರೂ ಒಂದು ಕಡೆ ಇಟ್ಟಿರ್ತೀನಿ ಫ್ರೆಂಡ್ಸ್. ಇಟ್ಕೊಂಡಿರ್ತೀನಿ, ತೊಂದರೆ ಇಲ್ಲ. ಅದಾಯಿತಾ? ಅದಾದಮೇಲೆ ಫ್ರೆಂಡ್ಸ್ ನಾನು ಏನೇ ತಂದೆ ಅಂಗಡಿನಲ್ಲಿ ಇವಾಗ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಟೊಮೊಟೊ ಆಲ್ರೆಡಿ 30 ರೂಪಾಯಿ ಆಗಿದೆ. ನೆನ್ನೆ ಏನೋ ಕಮ್ಮಿ ಇತ್ತು. ಇನ್ನು ಫ್ರೆಂಡ್ಸ್ ನೋಡಿ ಟೊಮೊಟೊನ ಅರ್ಧ kg ತಗೊಂಡು ಬಂದೆ. ಇದೊಂದು ಬದನೆಕಾಯಿನ ಸಾಂಬಾರಿಗೆ ತಗೊಂಡು ಬಂದೆ. ಈಗ ಹಸಿರು ಮೆಣಸಿಕಾಯಿ ಫ್ರೆಂಡ್ಸ್ ನೋಡಿ 10 ರೂಪಾಯಿಗೆ ತಂದಿನಿ. ಇದಂತೂ ತುಂಬ ಖಾರ ಅನಿಸುತ್ತೆ. ಬನ್ನಿ ಸೋಸ್ಕೊಳ್ಳೋಣ ಹಸಿರು ಮೆಣಸಿಕಾಯಿ. ಸೋಸ್ಕೊಂಡು ಫ್ರೆಂಡ್ಸ್ ಒಂದು ಡಬ್ಬಕ್ಕೆ ಹಾಕಿ ಫ್ರಿಜ್ಗೆ ಹಾಕಿದ್ರೆ ಮುಗೀತು. ಇನ್ನು ಟೊಮೊಟೊ ಚಟ್ನಿ ಮಾಡಬೇಕು ಅಂತ ಇದ್ದೀನಲ್ಲ, ಅದನ್ನು ಇವಾಗ ಬೇಯಕ್ಕಿಡ್ತೀನಿ ಬನ್ನಿ. ಅದಕ್ಕೆ ಫ್ರೆಂಡ್ಸ್ ನಾನು 2 ಮ್ಯಾಚಸ್ನ ತಂದಿನಿ ಫ್ರೆಂಡ್ಸ್. ನಾನು ಜಾಸ್ತಿ ಒಣಗಿದ ಮೆಣಸಿಕಾಯಿನ ಯೂಸ್ ಮಾಡೋದು, ಆದರೆ ಇದನ್ನು ಬೇಕಲ್ಲ ಅಂತ ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಅವರೆಕಾಯಿ ತಂದಿದ್ದೀನಿ ಅರ್ಧ kg, ಅದನ್ನು ತೋರಿಸ್ತೀನಿ ನಿಮಗೆ. ಏನಾದರೂ ಟೈಮ್ ಇತ್ತು ಅಂದರೆ ಫ್ರೆಂಡ್ಸ್ ಅವರೆಕಾಳು ಸಾಂಬಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಡೈಲಿ ಆಲ್ರೆಡಿ ಚಟ್ನಿ ಈ ಮೊಸರಲ್ಲೇ ಊಟ ತಿನ್ನೋದಾಗೈತೆ, ಹಾಗಾಗಿ ಇವತ್ತು ತಂದಿದ್ದೀನಿ ಸಾಂಬಾರು ಮಾಡೋಣ ಅಂತ. ನೋಡೋಣ. ಇನ್ನೇನು ಫ್ರೆಂಡ್ಸ್ ಇವತ್ತಿಗೆ 9 ದಿನ ದೇವಿದು ಮುಗ್ದೋಯ್ತು. ಇನ್ನು 2 ದಿವಸ. ಹೂವಂತೂ ಫ್ರೆಂಡ್ಸ್ ಮಾತಾಡ್ಸೋಕ್ಕಾಗ್ತಾಯಿಲ್ಲ. 1/4 kg 100 ರೂಪಾಯಿ ನೆನ್ನೆ ನಾನು ತಗೊಂಡು ಬಂದೆ. ಇನ್ನು ಫ್ರೆಂಡ್ಸ್ ನಮ್ಮದು ಗಾಡಿನೂ ಪೂಜೆ ಮಾಡಬೇಕು, ವಾಶ್ ಮಾಡಿಸಿ ನೋಡೋಣ ಫ್ರೆಂಡ್ಸ್. ಆವತ್ತೇ ವಾಶ್ ಮಾಡಿ ಆವತ್ತೇ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಅವತ್ತಂತೂ ಫುಲ್ ರಶ್ ಆಗುತ್ತೋ ಏನೋ ಗಾಡಿಗಳು ವಾಶ್ ಮಾಡೋಕ್ಕೆ, ಅದು ಗೊತ್ತಿಲ್ಲ. ನೋಡಿದ್ರೆ ಫ್ರೆಂಡ್ಸ್ ನಾನು ಇವಾಗಲೇ ಬಿಡಿಸಿ ಇಟ್ಬಿಟ್ಟೆ. ಆವಾಗೇ ಬಿಡಿಸಿ ಇಟ್ಬಿಟ್ರೆ ಫ್ರೆಂಡ್ಸ್ ನಮಗೆ ಸ್ವಲ್ಪ ಈಸಿ ಆಗುತ್ತಲ್ಲ ಅಂತ ನಾನು ಇದನ್ನು ಆಮೇಲೆ ಫ್ರಿಜ್ಗೆ ಹಾಕೋತೀನಿ. ಅಲ್ಲಿ ತನಕ ಒಂದು ಪ್ಲೇಟಲ್ಲಿ ಇಲ್ಲಿ ಮೆಣಸಿಕಾಯಿನ ನಾನು ಫ್ರೆಂಡ್ಸ್ ಆಯಿತು. ಈಗ ನಾನು ಮೆಣಸಿಕಾಯಿ ಮತ್ತು ಇದನ್ನು ಬೇಯಕ್ಕಿಡೋಣ ಬನ್ನಿ. ಬಾಣಲೆ ಸ್ವಲ್ಪನೇ ನೀರು ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಜಾಸ್ತಿ ಏನು ಬೇಡ, ಅದು ಬೇಗ ಬೇಯುತ್ತೆ. ಈಗ ಇದಕ್ಕೆ ಫ್ರೆಂಡ್ಸ್ ನಾನು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊನ ಬೇಗ ಬೇಯಲಿ ಅಂತ 3 ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಚಟ್ನಿ ದೋಸೆಗೆ ಮತ್ತು ಅನ್ನಕ್ಕೆ ಮುದ್ದೆಗೆ ಎಲ್ಲ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಹಾಕಿದ್ದೀನಿ. ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿಕಾಯಿ ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಮೆಣಸಿಕಾಯಿ ಕಮ್ಮಿನೇ ತಿನ್ನೋದು, ಒಂದು 5 ಹಾಕಿದ್ದೀನಿ, ಅದೂ ಖಾರನೇ ಅನ್ಕೋತೀನಿ. ಇನ್ನು ಬನ್ನಿ ಇದನ್ನು ಬೇಯಕ್ಕಿಡೋಣ. ಒಂದು ನಿಮಿಷ ಫ್ರೆಂಡ್ಸ್. ಮ್ಯಾಚಸ್ ಓಪನ್ ಮಾಡ್ಕೊಂಡಿದ್ದೆ. ರೆಗ್ಯುಲೇಟ್ರ್ ಫ್ರೆಂಡ್ಸ್ ಎಕ್ಸ್ಟ್ರಾ ಇನ್ನೊಂದಿದೆ, ಆದರೆ ಅದು ಎಲ್ಲಿದೆಯೋ ನನಗಂತೂ ಅದು ಈ ಟೈಮಿಗೆ ಸಿಗೋದು ಇಲ್ಲ, ನಾನು ಹುಡ್ಕೋ ಹಾಗೂ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಮ್ಯಾಚಸ್ ತಗೊಂಡಿದ್ದೀನಿ. ಇದನ್ನು ಒಲೆ ಮೇಲೆ ಸ್ಟೌವಲ್ಲಿ ನಾನು ಬೇಯಕ್ಕಿಡೋಣ ಬನ್ನಿ. ಇನ್ನು ಫ್ರೆಂಡ್ಸ್ ನಾನು ಅವರೆಕಾಯಿನ ತಂದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಥರ ಅವರೆಕಾಯಿ ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್. ಅರ್ಧ kg ತಗೊಂಡು ಬಂದಿದ್ದೀನಿ. ನೋಡೋಣ, ಸುಲ್ಕೊಂಡು ಮೇಲೆ ನಿಮಗೆ ತೋರಿಸ್ತೀನಿ. ಇಷ್ಟ ಆಯಿತು ಫ್ರೆಂಡ್ಸ್. ಬನ್ನಿ ಇನ್ನೊಂದು ನಿಮಗೆ ತೋರಿಸ್ಬೇಕು. ಈರುಳ್ಳಿ ಕಟ್ ಮಾಡ್ಕೋಬೇಕು ಚಟ್ನಿಗೆ. ತೆಂಗಿನಕಾಯಿ ತುರ್ಕೋಬೇಕು ಫ್ರೆಂಡ್ಸ್. ತೆಂಗಿನಕಾಯಿ ಫ್ರಿಜ್ಜಲ್ಲಿದೆ. ಇನ್ನು ಈ ಟೊಮೊಟೊನ ಫ್ರಿಜ್ಜಿಗೆ ಇಡಬೇಕು ಫ್ರೆಂಡ್ಸ್, ತಗೊಂಡೋಗಿ ಇಡೋಕ್ಕಾಗುತ್ತೆ. ಬನ್ನಿ ಆವಾಗಲೇ ನಾನು ಒರೆಸ್ಕೊಬಿಡ್ತೀನಿ. ಇನ್ನು ಫ್ರೆಂಡ್ಸ್ ಚಟ್ನಿಗೆ ನಾನು ಏನೇನು ರೆಡಿ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಒಂದು 4, ಈರುಳ್ಳಿನ ಬಿಡಿಸಿರ್ತೀನಿ ಫ್ರೆಂಡ್ಸ್. ನಾನು ಯಾಕೆ ಅಂದರೆ
ಎಲ್ಲದಕ್ಕೂ ಆಗುತ್ತಲ್ಲ ಅಂತ. ಇನ್ನು ಫ್ರೆಂಡ್ಸ್ ಇನ್ನೊಂದು ಕಡೆ ನಿಮಗೆ ತೋರಿಸ್ತಿದ್ದೆ ನೋಡಿ. ಆಲ್ರೆಡಿ ನಾನು ಕಡಲೆಕಾಳನ್ನ ಬೇಯಿಸಿಟ್ಟಿದ್ದೀನಿ. ಬೇಯಿಸಿದ್ದೆ ಆಲ್ರೆಡಿ ನಿಮಗೆ ಗೊತ್ತು. ಬೆಂದಿದ್ದು ತೋರಿಸ್ತೀನಿ ನೋಡಿ. ಆಲ್ರೆಡಿ ಕಡಲೆಕಾಯಿ ಬೆಂದಿದೆ, ಅದರ ರಸ ಏನಿದೆ. ಈಗ ಅದಕ್ಕೆ ನಾನು ಒಂದು ಅರ್ಧ ಪಾವು ಅನ್ನನ ಬೇಯಕ್ಕಿಟ್ಟು ಪ್ಲೇಟ್ಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಕಡಲೆಕಾಳನ್ನ. ಹಾಗಾದ್ರೆ ಆರುತ್ತೆ. ಈ ಥರ ಸೋರು ಹಾಕಾಯ್ತು ನೋಡಿ ಫ್ರೆಂಡ್ಸ್. ಬೆಂದಿರೋದು ಕಡಲೆಕಾಳಿದು ಇದನ್ನೊಂದು ಕಡೆ ಇಟ್ಟಿರೋದು ಇಟ್ಟಿರ್ತೀನಿ. ಈಗ ಅದೇ ಕುಕ್ಕರ್ಗೆ ಫ್ರೆಂಡ್ಸ್ ನಾನು ರೈಸ್ಗೆ ಇಡ್ತೀನಿ. ಬನ್ನಿ ಫಸ್ಟ್ ಇವಾಗ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನಾನು ಬೆಳ್ಳುಳ್ಳಿನೂ ಈರುಳ್ಳಿನೂ ಆವಾಗ ಸುಲಿದು ಒಂದು ಡಬ್ಬಕ್ಕೆ ಇದಕ್ಕೆ ಫ್ರಿಜ್ಗೆ ಹಾಕಿ ಇಟ್ಕೊತಾ ಇದ್ದೆ. ಅದು ಎಲ್ಲ ಒಂಥರ ಮಿಲ್ಟ್ ಆಗೋ ಥರ ಆಗುತ್ತೆ ಫ್ರೆಂಡ್ಸ್. ಅದ್ರದ್ದು ಟೇಸ್ಟೇ ಹೋಗಿರುತ್ತೆ, ಟೇಸ್ಟೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವಾಗ ಫ್ರಿಜ್ಜಲ್ಲಿ ಹಾಕಿಡಲ್ಲ. ಇನ್ನೊಂದು 2 ನಿಮಿಷ ಬಿಡಿಸ್ಕೊಳ್ಳೋಕ್ಕಾಗುತ್ತೆ ಅಂತ ನಾನು ಹಾಕಿಡಲ್ಲ. ಬೆಳ್ಳುಳ್ಳಿ ಮಾತ್ರ ಫ್ರೆಂಡ್ಸ್ ನಾನು ಬಿಡಿಸಿ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ ನೋಡಿ ಟೊಮೊಟೊ ಮೆಣಸಿಕಾಯಿ ಬೇಯ್ತು. ಇಲ್ಲಿ ಕಾಳಿಗೆ ಕಟ್ ಮಾಡಿಟ್ಟಿದ್ದೀನಿ. ಇನ್ನಿದು ಸಾಂಬಾರಿಗೆ ಕಾಯಿ. ಇವಾಗ ಕಾಯಿನ ನೋಡಿ ರುಬ್ಬಕ್ಕೆ ಫಸ್ಟು ಟೊಮೊಟೊ ಜೊತೆ. ಇನ್ನು ಫ್ರೆಂಡ್ಸ್ ಈರುಳ್ಳಿ ಮೆಣಸಿಕಾಯಿ ಚಟ್ನಿಗೆ ಇದನ್ನು ಸ್ವಲ್ಪ ನಾವು ಆರಕ್ಕಿಡೋಣ. ಬನ್ನಿ ತೆಗೆದು ಪ್ಲೇಟ್ಗೆ ಟೊಮೊಟೊ ಎಲ್ಲ ರುಬ್ಬಕ್ಕೆ ಅಷ್ಟರಲ್ಲಿ ಫ್ರೆಂಡ್ಸ್. ಇದು ಅಷ್ಟರಲ್ಲಿ ನಾವು ರೊಟ್ಟಿ ಮಾಡೋಣ. ರೊಟ್ಟಿ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪ್ಲೇನ್ ರೊಟ್ಟಿನ ನಾನು ಯಾವ ರೀತಿ ತಟ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿದ್ರೆ ಫ್ರೆಂಡ್ಸ್ ಅದು ಆರಲಿ. ಇದು ನಮ್ಮ ಓನರ್ ಮನೆ ನಾಯಿಗಳು ಫ್ರೆಂಡ್ಸ್. ಇವಾಗ ರೊಟ್ಟಿ ಯಾವ ರೀತಿ ತಟ್ಟೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಒಂದೊಂದು ಉಂಡೆ ಮಾಡ್ಕೊಂಡು ನೋಡಿ ನಾನು ಶೆಲ್ಫ್ ಮೇಲೆ ತರ್ತೀನಿ. ಕೆಳಗಡೆಗೆ ಈ ಥರ ಹಸಿಟ್ಟನ್ನ ಹಾಕಬೇಕು. ಹಸಿಟ್ಟು ಹಾಕ್ಕೊಂಡು ನಡೀತಾರೆ. ಕೈಯಲ್ಲೇ ರೊಟ್ಟಿ ತಟ್ಟೋದು ನಾನು ಪ್ಲೇನ್ ತೋರಿಸ್ತೀನಿ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಎಷ್ಟು ದೊಡ್ಡದು ಬೇಕು ಚಿಕ್ಕದು ಬೇಕು ಆ ಥರ ತಟ್ಕೊಳ್ಳಿ. ಇದು ಮೇಲಿರೋದು ಅಲ್ಲಿ ರೊಟ್ಟಿ ಹಂಚ್ಗೆ ಹಾಕುವಾಗ ಕೆಳಗಡೆ ಬರಬೇಕು. ಬನ್ನಿ ಆಲ್ರೆಡಿ ಹಂಚು ಕಾಯ್ದಿದೆ. ರೊಟ್ಟಿನ ಹೇಗೆ ಬೇಯಿಸೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಆಯಿತು ರೊಟ್ಟಿ. ಇಲ್ಲಿ ರೊಟ್ಟಿ ಹಂಚನ್ನ ಇಟ್ಟಿದ್ದೀನಿ. ಬನ್ನಿ ಫ್ರೆಂಡ್ ನೋಡಿ ರೊಟ್ಟಿ ಹಂಚು ಆಲ್ರೆಡಿ ಕಾಯ್ದಿದೆ. ನೋಡ್ತಾ ಇದ್ದೀರಲ್ಲ. ಬನ್ನಿ ರೊಟ್ಟಿ ಹಾಕೋಣ. ನೀವು ರೊಟ್ಟಿನ ಎಷ್ಟು ದೊಡ್ಡದಾಗಿ ಚಿಕ್ಕದಾಗಿ ಬೇಕಾದರೂ ಹಾಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ರೊಟ್ಟಿ ಇವಾಗ ಬೇಯ್ತಾ ಇದೆ. ಈಗ ನೋಡಿ ಫ್ರೆಂಡ್ಸ್ ರೊಟ್ಟಿ ಬೆಂದಿದೆ. ಬನ್ನಿ ಈ ಥರ ನೀವು ಬಟ್ಟೆಲಾದ್ರೂ ಯಾವುದಾದ್ರೂ ಒಂದರಲ್ಲಿ ಈ ಥರ ಅದಕ್ಕೆ ನೀರನ್ನ ಸರಬೇಕು. ಮಸಾಲೆ ರೊಟ್ಟಿ ಹಾಕುವಾಗ ಫ್ರೆಂಡ್ಸ್ ನಾನು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ತೀನಿ. ಪ್ಲೇನ್ ರೊಟ್ಟಿ ಹಾಕುವಾಗ ನಾನು ಇದೇ ಥರ ಹಾಕೋದು. ಈ ಥರ ಇದಿವತ್ತು ನಾನು ಮಾಡ್ತಾಯಿರೋದು ಪ್ಲೇನ್ ರೊಟ್ಟಿ. ನೋಡಿ ಫ್ರೆಂಡ್ಸ್ ಈ ಥರ ಮೇಲೆ ಬೆಂದಿರಲ್ಲ ಅಂದರೆ ನಾವು ಬೇಯಿಸ್ಕೋಬೇಕು ಈ ಥರ ಹಂಚಲ್ಲಿ. ನೋಡಿ ಫ್ರೆಂಡ್ಸ್ ಎಲ್ಲ ರೊಟ್ಟಿನ ನಾನು ಫ್ರೆಂಡ್ಸ್ ಇದೇ ಥರ
ಬೇಯಿಸ್ಕೊತೀನಿ ನೋಡಿ. ಪ್ಲೇನ್ ರೊಟ್ಟಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಚಟ್ನಿಗೆ ರುಬ್ಕೊಂಡು ಮತ್ತು ಚಟ್ನಿನ ರೆಡಿ ಮಾಡ್ಕೊಳ್ಳಿ. ಇನ್ನು ಈ ಕಡೆ ಫ್ರೆಂಡ್ಸ್ ನಾನು ರೈಸ್ಗೆ ಇಡಬೇಕು. ಪ್ಲೇನ್ ರೊಟ್ಟಿನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಕ್ಕಿ ತೊಳೆದು ನಾನು ಒಣಗಾಕಬೇಕು, ಅದಕ್ಕೋಸ್ಕರ ಈಗ ಸದ್ಯಕ್ಕೆ ರಾಗಿ ರೊಟ್ಟಿನೇ ಮಾಡ್ತಾಯಿದ್ದೀವಿ. ಇನ್ನು ಫ್ರೆಂಡ್ಸ್ ಬನ್ನಿ, ಚಟ್ನಿನ ರುಬ್ಕೊಂಡು ಬಂದಿದ್ದೀನಿ, ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ಚಟ್ನಿಗೆ ನಾನು ಯಾವಾಗಲೂ ಮೆಣಸಿಕಾಯಿ ಈರುಳ್ಳಿ ಸ್ವಲ್ಪ ಕರಿಬೇಕಿತ್ತು ಜಾಸ್ತಿನೇ ಹಾಕ್ತೀನಿ. ಯಾಕೆ ಅಂದರೆ ಅದು ಟೊಮೊಟೊ ಚಟ್ನಿ ಅಲ್ವಾ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮತ್ತು ಫ್ರೆಂಡ್ಸ್ ಈ ಕಡೆ ಜ್ಯೂಸ್ ರೆಡಿ ಆಯಿತು. ಟೈಮು 9 ಆಯಿತು ಫ್ರೆಂಡ್ಸ್. ಇಷ್ಟರಲ್ಲಿ ನಂದು ಇನ್ನೇನು ಈ ಕಡೆ ರೈಸು ಆ ಕಡೆ ಕುಕ್ಕರಲ್ಲಿ ಆಗಿದೆ, ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಬೆಳ್ಳುಳ್ಳಿಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ಹಾಕೋಣ ಬನ್ನಿ ನೋಡಿ ಫ್ರೆಂಡ್ಸ್. ಈ ಚಟ್ನಿ ಅಂತೂ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಈ ಕಡೆ ರೈಸ್ ಆಯಿತು. ಇನ್ನು ಫ್ರೆಂಡ್ಸ್ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ರೆಡಿಯಾಗಬೇಕು. ನೋಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಬನ್ನಿ ಸರ್. ಈರುಳ್ಳಿ ಬೇಯಿಸಿವಾಗ ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕೋಣ ಫ್ರೆಂಡ್ಸ್. ಯಾಕೆ ಈ ಕಲರ್ ಒಂದು ಫ್ರೆಂಡ್ಸ್, ನಾವು ತೆಂಗಿನಕಾಯಿನ ಹಾಕ್ತೀವಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ತೆಂಗಿನಕಾಯಿ ಹಾಕಿರ್ತೀವಿ. ಒಂದು ಸ್ವಲ್ಪ ನೀರನ್ನ ಜಾರ್ ತೊಳೆದು ಹಾಕೋಣ. ಇದೇನು ಜಾಸ್ತಿ ಹೊತ್ತು ಬೇಯೋ ಹಾಗಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಎಲ್ಲ ಬೆಂದಿರುತ್ತಲ್ಲ ನೋಡಿ ಫ್ರೆಂಡ್ಸ್. ನೀರು ಹಾಕಿದ್ರೆ ಇದು ಮುಗೀತು. ಇಷ್ಟೇ ಫ್ರೆಂಡ್ಸ್ ಚಟ್ನಿ ನೋಡಿ, ಘಮ ಘಮ ಅಂತ ಟೊಮೊಟೊ ಚಟ್ನಿ ರೆಡಿ ಆಯಿತು. ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತಲ್ಲ ನೋಡಿ ಫ್ರೆಂಡ್ಸ್. ಇದನ್ನು ನೀವು ಬೇಯಿಸ್ಕೊಂಡು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿ. ಇಷ್ಟೇ ಫ್ರೆಂಡ್ಸ್, ಇದ್ರದ್ದು ಚಟ್ನಿದು ಮುಗೀತು. ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಉಪ್ಪು ಸಪ್ಪೆ ನೋಡ್ಕೋಬೇಕು. ಸ್ವಲ್ಪ ಖಾರ ಆಗಿದೆ, ಉಪ್ಪು ಹಾಕೋಣ ಬನ್ನಿ. ನೋಡೋಲ್ಲ ಫ್ರೆಂಡ್ಸ್, ಇಷ್ಟೇ ಈ ಚಟ್ನಿ ಮುಗೀತು. ಇನ್ನು ಫ್ರೆಂಡ್ಸ್ ಬನ್ನಿ ಕಾಳು ಒಗ್ಗರಣೆಗೆ ಹಾಕೋಕ್ಕೆ ಈ ಕಡೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಏನು ಮಾಡ್ತೀನಿ ನೋಡೋಣ. ಸಾಸಿವೆ, ಸ್ವಲ್ಪ ಜೀರಿಗೆ, ಅಷ್ಟೇ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಇನ್ನು ಫ್ರೆಂಡ್ಸ್ ಕರಿಬೇವು ಸೊಪ್ಪು ಆಲ್ರೆಡಿ ನನಗೆ ತೋರಿಸಿದ್ದೀನಿ. ಸ್ವಲ್ಪ ಪಾತ್ರೆ ಐತೆ ಫ್ರೆಂಡ್ಸ್, ಅದನ್ನು ಮಾಡ್ಕೊಂಡ್ರೆ ಇದನ್ನು ಬೇಕಂದರೆ ಅಡುಗೆ ಕೆಲಸ ಮುಗಿಸ್ಕೊಳ್ತೀನಿ. ಅಡುಗೆನೇ ಆಯಿತು ಫ್ರೆಂಡ್ಸ್. ಅವರೆಕಾಳನ್ನ ತಂದಿದ್ದೀನಿ, ಆದರೆ ಅದನ್ನು ನಾನು ಇವಾಗ ಮಾಡ್ತಾಯಿಲ್ಲ, ಯಾಕೆಂದರೆ ಈ ಚಟ್ನಿನೇ ಮಾಡ್ತಿಲ್ಲ, ಎರಡೇ ಏನಕ್ಕೆ ಅಂತ ನೋಡಿ ಫ್ರೆಂಡ್ಸ್. ಇದು ಕಡಲೆಕಾಳಿಗೆ ಸ್ವಲ್ಪ ರಾತ್ರಿ ನೆನೆಸಿದೆ. ಈ ಕಡೆ ಕುಕ್ಕರಲ್ಲಿ ರೈಸೂ ಆಗಿದೆ, ತೋರಿಸ್ತೀನಿ. ಅದರದ್ದು ಆಯಿತು. ಕಾಯಿಯನ್ನು ನಾನು ಇದ್ರೊಳಗಡೆನೇ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ಸ್ವಲ್ಪ ಹಳಸಲ್ಲ ಕಾಯಿ ಇದು, ನೋಡಿದ್ರಲ್ಲ ಫ್ರೆಂಡ್ಸ್. ಆಯಿತು, ಇವಾಗ ಬನ್ನಿ
ಕಡಲೆಕಾಳು ಉಸ್ಲಿ ರೆಡಿ ಆಯಿತು. ಫ್ರೆಂಡ್ಸ್ ಏನು ಗೊತ್ತಾ, ಇದು ಟೆಂಪಲಲ್ಲೆಲ್ಲ ಕೊಡ್ತಾರಲ್ಲ ಆವಾಗ ತುಂಬಾ ಟೇಸ್ಟ್ ಇರುತ್ತೆ ಅಲ್ವಾ. ಕಾಯಿನೂ ನಾನು ಫ್ರೆಂಡ್ಸ್ ಕಮ್ಮಿನೇ ಹಾಕ್ತೀನಿ, ಆದರೆ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ಈ ಕಡೆ ನೋಡಿ ಬಿಸಿ ಬಿಸಿ ರೈಸು ರೆಡಿ ಆಯಿತು. ಬನ್ನಿ ಇವತ್ತು ನಂದು ಏನೆಲ್ಲ ಅಡುಗೆ ಮುಗೀತು ಅಂತ ನಿಮಗೆ ನಾನು ತೋರಿಸ್ತೀನಿ. ನೋಡಿದ್ರ ಫ್ರೆಂಡ್ಸ್, ಟೊಮೊಟೊ ಚಟ್ನಿ ಆಯಿತು, ರಾಗಿ ರೊಟ್ಟಿ ಆಯಿತು. ಇನ್ನು ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ನೋಡಿದ್ರ ಫ್ರೆಂಡ್ಸ್, ಕಡಲೆಕಾಳು ರೆಡಿ ಆಯಿತು. ಅದಾದಮೇಲೆ ಫ್ರೆಂಡ್ಸ್ ರೈಸು ಸಹ ರೆಡಿ ಆಯಿತು. ಈಗ ಒಂದು ಟೈಮು 9 ಗಂಟೆ. ಇನ್ನು ಫ್ರೆಂಡ್ಸ್ ಜ್ಯೂಸು ರೆಡಿ ಆಯಿತು. ನೋಡಿದ್ರ ಫ್ರೆಂಡ್ಸ್, ನಂದು ಇವತ್ತಿಗೆ ರೈಸ್ ಆಯಿತು, ಟೊಮೊಟೊ ಚಟ್ನಿ, ಕಡಲೆಕಾಳು ಉಸ್ಲಿ, ರಾಗಿ ರೊಟ್ಟಿ. ಇನ್ನಿಷ್ಟು ಪಾತ್ರೆ ಐತೆ ಫ್ರೆಂಡ್ಸ್, ವಾಶ್ ಮಾಡಬೇಕು, ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್ ಇವತ್ತು ಮಂಗಳವಾರ ನನ್ನ ಮನೇಲಿ ಏನು ನಾಷ್ಟ ಮಾಡಿದ್ದೀನಿ ಅಂತ ತೋರ್ಸೋಕೆ ಬಂದಿದ್ದೀನಿ ಫ್ರೆಂಡ್ಸ್. ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ, ರಾಗಿ ರೊಟ್ಟಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಟೊಮೊಟೊ ಚಟ್ನಿ ರೆಸಿಪಿನ ನಾನು ನಿಮ್ಗೆ ಎಷ್ಟೋ ಸಲ ತೋರಿಸಿದ್ದೀನಿ. ಇನ್ನು ಆಲ್ರೆಡಿ ಫ್ರೆಂಡ್ಸ್ ಬರೀ ಇವತ್ತು ದಾಳಿಂಬೆ ಮೋಸಂಬಿ ಜ್ಯೂಸ್ ರೆಡಿಯಾಗಿದೆ. ಇನ್ನು ಫ್ರೆಂಡ್ಸ್ ಇದು ರೈಸು ಬಿಸಿ ಬಿಸಿ ರೈಸ್ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ. ಬನ್ನಿ ಜ್ಯೂಸ್ನ ನಾನು ಕಪ್ಗೆ ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್ ಇವತ್ತು ಮೋಸಂಬಿ ಮತ್ತು ದಾಳಿಂಬೆ ಇಷ್ಟೇ ಜ್ಯೂಸು ನಾನು ಮಾಡ್ಕೊಂಡಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ಅಡುಗೆ ರಾಗಿ ರೊಟ್ಟಿ, ಟೊಮೊಟೊ ಚಟ್ನಿ, ರೈಸು, ಕಡಲೆಕಾಳು ಉಸ್ಲಿ, ಜ್ಯೂಸು. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ ನೋಡಿ ನಂದು ಪೂಜೆನೂ ಮುಗೀತು, ಸ್ನಾನನೂ ಮುಗೀತು, ಪೂಜೆ ಮಾಡಿದೆ. ಇನ್ನು ಫ್ರೆಂಡ್ಸ್ ಕಳ್ಸೋಕ್ಕೆ ಎಲ್ಲನ ಬರುವಾಗ ತರೋಣ ಅಂದ್ಕೊಂಡಿದ್ದೀನಿ. ಇವಾಗ ನನಗೆ ಅಂಗಡಿಗೆ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್. ಇದು 1/4 kg ಬಂದು 100 ರುಪೀಸು. ಯಾಕೆಂದರೆ ಇನ್ನು ನಾಳೆ ನಾಡ್ದು ಎಲ್ಲ ದಸರಾ ಅಲ್ವಾ, ಹಾಗಾಗಿ ಫ್ರೆಂಡ್ಸ್ ನಂದು ಪೂಜೆನೂ ಎಲ್ಲ ಮುಗೀತು. ಈಗ ನೋಡಿ ಫ್ರೆಂಡ್ಸ್, ಪೂಜೆ ಮುಗೀತು. ಬನ್ನಿ, ಮನೇನೂ ಎಲ್ಲ ಫುಲ್ ನೀಟಾಗೋಯ್ತು, ಕ್ಲೀನಾಗೋಯ್ತು ಫ್ರೆಂಡ್ಸ್. ಹಾಗಾಗಿ ಇನ್ನು ಇಲ್ಲಿ ಕಿಚನಲ್ಲೂ ಅಷ್ಟೇ ಫ್ರೆಂಡ್ಸ್. ನೋಡಿ ಸ್ಟವ್ ಎಲ್ಲನೂ ತೆಗೆದು ವಾಶ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇಲ್ಲೂ ಪಾತ್ರೆ ಎಲ್ಲನೂ ತೊಳೆದಿದ್ದೀನಿ. ನೋಡಿ ಫ್ರೆಂಡ್ಸ್, ಶೆಲ್ಪು ಪೂರ್ತಿ ನಾನು ಇಷ್ಟು ಕೆಲಸ ಮಾಡಿ ಫ್ರೆಂಡ್ಸ್ ಟೈಮ್ ಆಯಿತು, ಕೆಲಸಕ್ಕೆ ಹೊರಡ್ತಾ ಇದ್ದೀನಿ. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿ ಫ್ರೆಂಡ್ಸ್ ಆಲ್ರೆಡಿ ನಾನು ಇಲ್ಲೇ ಎಲ್ಲನೂ ಆಚೆನಲ್ಲೇ ಹಾಕಿದ್ದೀನಿ, ತಂತಿನಲ್ಲಿ. ಪ್ಯಾಸೇಜು ಕ್ಲೀನಾಗೋಯ್ತು. ಇನ್ನೇನು ಸದ್ಯಕ್ಕೀಗ ನನ್ನದು ಕೆಲಸ ಇಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.